ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪ್ರಸಿದ್ಧವಾಗಿರುವ ಬೆಂಗಳೂರಿಂದ ಸುಮಾರು 72 ಕಿಲೋಮೀಟರ್ ಅಲ್ಲಿ ಇರುವ ದೇವಾಲಯ ಅದು ಯಾವುದು ಅಂತ ಅಂದ್ರೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಾಲಯ ಉದಾರಹಳ್ಳಿ. ಈ ಸಿದ್ದಪ್ಪಾಜಿ ದೇವಾಲಯ ಎಲ್ಲಿ ಲೊಕೇಟ್ ಆಗಿದೆ ಮತ್ತೆ ಇಲ್ಲಿಗೆ ಹೋಗಕ್ಕೆ ಇರುವ ಬಸ್ ರೂಟ್ ಬಗ್ಗೆನೂ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಶ್ರೀ ಬೆಟ್ಟದ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನವು ಕನಕಪುರದ ಉದರಹಳ್ಳಿ ಅನ್ನೋ ಗ್ರಾಮದ ಬೆಟ್ಟದ ಮೇಲೆ ನೆಲೆಸಿದೆ. ಈ ದೇವಾಲಯವು ಕನಕಪುರದಿಂದ ಸುಮಾರು 16 ಕಿಲೋಮೀಟರ್ ಆಗುತ್ತೆ. ಅದೇ ರಾಮನಗರದಿಂದ 26 ಕಿಲೋಮೀಟರ್ ಆಗುತ್ತೆ. ಈ ದೇವಾಲಯಕ್ಕೆ ಹೋಗೋದಕ್ಕೆ ಬಸ್ ರೂಟ್ ಬಗ್ಗೆ ನೋಡೋದಾದ್ರೆ, ಬೆಂಗಳೂರಿನ ನಿಮ್ಗೆ ಡೈರೆಕ್ಟ್ ಈ ದೇವಾಲಯಕ್ಕೆ ಹೋಗೋದಕ್ಕೆ ಯಾವುದೇ ರೀತಿ ಬಸ್ ಫೆಸಿಲಿಟಿ ಇಲ್ಲ. ನೀವು ರಾಮನಗರ ಅಥವಾ ಕನಕಪುರನ ಮೊದಲು ರೀಚ್ ಆಗಬೇಕಾಗಿರುತ್ತೆ. ಬೆಂಗಳೂರಿಂದ ರಾಮನಗರ ಮತ್ತೆ ಕನಕಪುರಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ನಿಮ್ಗೆ ತುಂಬಾನೇ ಬಸ್ ಫೆಸಿಲಿಟಿ ಸಿಗುತ್ತೆ. ನೀವು ಟ್ರೈನ್ ಅಲ್ಲಿ ಹೋಗೋದಿಕ್ಕೆ ನಿಮ್ಗೆ ಟ್ರೈನ್ ಫೆಸಿಲಿಟಿ ರಾಮನಗರ ತನಕ ಇರುತ್ತೆ. ನೀವು ಬಸ್ ಅಥವಾ ಟ್ರೈನ್ ನ ಯೂಸ್ ಮಾಡಿಕೊಂಡು ರಾಮನಗರನ ರೀಚ್ ಆಗಬೇಕು. ರಾಮನಗರನ ರೀಚ್ ಆದ್ಮೇಲೆ ನಿಮಗೆ ಕನಕಪುರಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಆ ಬಸ್ನ ಹತ್ಕೊಂಡು ಹಳ್ಳಿಮಾರನಹಳ್ಳಿ ಅನ್ನೋ ಸ್ಟಾಪ್ ಅಲ್ಲಿ ನೀವು ಇಳ್ಕೋಬೇಕು. ರಾಮನಗರದಿಂದ ಕನಕಪುರಗೆ ಹೋಗೋ ಬಸ್ಸಲ್ಲೇ ನಿಮ್ಗೆ SRS ಅನ್ನೋ ಬೆಟ್ಟ ಸಹ ಸಿಗುತ್ತೆ. ನೀವು ಅದಕ್ಕೂ ಸಹ ಹೋಗ್ಬೋದು. ನಾನು ಆ SRS ಬೆಟ್ಟನೂ ಸಹ ಡೀಟೇಲ್ಡ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಅದರಿಂದ ನೀವು ಇದೇ ರೂಟ್ ಅಲ್ಲಿ SRS ಬೆಟ್ಟ ಮತ್ತೆ ಸಿದ್ದಪ್ಪಾಜಿ ದೇವಾಲಯ ಎರಡೂ ಸಹ ಒಂದೇ ದಿನದಲ್ಲಿ ಕವರ್ ಮಾಡಬಹುದು. SRS ಬೆಟ್ಟದಿಂದ ಈ ಸಿದ್ದಪ್ಪಾಜಿ ದೇವಾಲಯಕ್ಕೆ 15 ಕಿಲೋಮೀಟರ್ ಇರುತ್ತೆ. ಸಿದ್ದೇಶ್ವರ ದೇವಾಲಯಕ್ಕೆ ಹೋಗೋದಿಕ್ಕೆ ನೀವು ಇಲ್ಲಿ ಹಳ್ಳಿಮಾರನಹಳ್ಳಿಯಲ್ಲಿ ಇಳ್ಕೊಂಡು ನೀವು ಇಲ್ಲಿಂದ ಸುಮಾರು 7 ಕಿಲೋಮೀಟರು ಇಲ್ಲಿ ರೈಟ್ ಸೈಡ್ ರೋಡ್ ಕಾಣಿಸ್ತಿದ್ಯಲ್ಲ ಆ ರೋಡಲ್ಲಿ ಹೋಗ್ಬೇಕಾಗಿರುತ್ತೆ. ಈ ಹಳ್ಳಿಮಾರನಹಳ್ಳಿಯಲ್ಲಿ ನೀವು ಇಳ್ಕೊಂಡು ಇಲ್ಲಿಂದ ನೀವು ಉದಾರಹಳ್ಳಿಗೆ ಹೋಗಬೇಕು. ಈ ಉದಾರಹಳ್ಳಿಗೆ ಹೋಗೋದಿಕ್ಕೆ ನಿಮಗೆ ಬಸ್ ಸಹ ಸಿಗುತ್ತೆ. ಆದರೆ ಟೈಮಿಂಗ್ಸ್ ಬಸ್ಸಸ್ ಆಗಿರೋದ್ರಿಂದ ನೀವು ಹಳ್ಳಿಮಾರನಹಳ್ಳಿಯಿಂದಾನೇ ಡೈರೆಕ್ಟ್ ಆಟೋದಲ್ಲಿ ನೀವು ಉದಾರಹಳ್ಳಿ ಸಿದ್ದಪ್ಪಾಜಿಗೆ ಹೋಗಬಹುದು. ಇಲ್ಲಿಂದ ನಿಮಗೆ ಆಟೋದಲ್ಲಿ 100 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಹಳ್ಳಿಮಾರನಹಳ್ಳಿಯಿಂದ ಉದಾರಹಳ್ಳಿ ತನಕ ಹೋಗೋ ರೋಡು ಚೆನ್ನಾಗಿದೆ. ಆದರೆ ಉದಾರಹಳ್ಳಿನ ರೀಚ್ ಆದ್ಮೇಲೆ ಅಲ್ಲಿಂದ ನೀವು ದೇವಾಲಯಕ್ಕೆ ಹೋಗೋ ರೋಡು ತುಂಬಾನೇ ಚೆನ್ನಾಗಿಲ್ಲ. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ನೀವು ದೇವಾಲಯವನ್ನ ರೀಚ್ ಆಗೋದಕ್ಕೆ. ಈ ದೇವಾಲಯವು ಬೆಟ್ಟದ ಮೇಲೆ ಇರೋದ್ರಿಂದ ಇಲ್ಲಿ ರೋಡು ಇನ್ನ ಸರಿಯಾಗಿ ಮಾಡಿಲ್ಲ. ನಾವಿವಾಗ ಮಣ್ ರೋಡಲ್ಲೇ ಹೋಗ್ತಾ ಇದೀವಿ. ನೋಡಿ, ನಾವಿವಾಗ ಬೆಟ್ಟದ ಮೇಲೆ ಬಂದಿದೀವಿ. ನೋಡಿ, ಇದೇ ದೇವಾಲಯದ ಮುಂದೆ ಇರೋ ಪಾರ್ಕಿಂಗು. ಇಲ್ಲಿಂದ 100 ಮೀಟರ್ಸ್ ಅಲ್ಲೇ ನಮಗೆ ದೇವಾಲಯ ಸಿಗುತ್ತೆ. ನೀವು ಆಟೋದಲ್ಲಿ ಬಂದಿದ್ರು ಸಹ ನಿಮ್ಗೆ ಬೆಟ್ಟದ ಮೇಲೇನೆ ಸ್ಟಾಪ್ ಮಾಡ್ತಾರೆ. ಈ ಬೆಟ್ಟದ ಮೇಲೆ ನಾವು ದೇವರ ದರ್ಶನವನ್ನ ಪಡೆಯೋಕ್ಕಿಂತ ಮುಂಚೆ ನಾವು ಈ 108 ಶಿವಲಿಂಗವನ್ನ ನೋಡ್ತೀವಿ. ಇಲ್ಲಿ ವಿಶೇಷ ಏನು ಅಂತ ಅಂದ್ರೆ ಈ 108 ಶಿವಲಿಂಗಗೆ ನಾವೇ ಅಭಿಷೇಕವನ್ನ ಮಾಡಬಹುದು.
ಶಿವಲಿಂಗವನ್ನ ದರ್ಶನ ಪಡೆದು ಮೂಲ ದೇವರಾದ ಸಿದ್ದಪ್ಪಾಜಿ ಸಿದ್ದೇಶ್ವರನ ದರ್ಶನವನ್ನ ಪಡೆಯೋಣ. ಈ ದೇವಾಲಯಕ್ಕೆ ಹೋಗೋದಕ್ಕೆ ಸುಮಾರು 20 ಸ್ಟೆಪ್ಸ್ನ ನಾವು ಹತ್ಕೊಂಡು ಹೋಗಬೇಕು. ಈ ಬೆಟ್ಟದ ಮೇಲೆ ಇರುವ ಈ ದೇವಾಲಯಕ್ಕೆ 1000 ವರ್ಷದ ಇತಿಹಾಸ ಸಹ ಇದೆ ಎಂದು ಹೇಳಲಾಗುತ್ತೆ. ಈ ದೇವಾಲಯದಲ್ಲಿ ದೇವರ ದರ್ಶನವನ್ನ ಪಡೆದ ನಂತರ ಈ ದೇವಾಲಯದ ಹಿಂಭಾಗದಲ್ಲಿರುವ ಮೂಲ ವಿಗ್ರಹವನ್ನ ಸಹ ನಾವು ದರ್ಶನವನ್ನ ಪಡಿಬೇಕು. ಮೊದಲು ಈ ಬೆಟ್ಟದ ಮೇಲೆ ಇದ್ದದ್ದು ಇದೇ ದೇವಾಲಯ. ಈಗ ರೀಸೆಂಟ್ ಆಗಿ ಮುಂಭಾಗದಲ್ಲಿ ಇರುವ ಈ ದೊಡ್ಡ ದೇವಾಲಯವನ್ನ ನೋಡ್ತೀವಿ. ಈ ಸಣ್ಣ ದೇವಾಲಯದ ಹಿಂಭಾಗದಲ್ಲಿ ಇರುವ ಗುಹೆಯನ್ನ ಈಗ ಕ್ಲೋಸ್ ಮಾಡಿದ್ದಾರೆ. ಆ ಗುಹೆಯಲ್ಲೇನೆ ಸಿದ್ದಪ್ಪಾಜಿ ಅವರು ತಪಸ್ಸನ್ನ ಮಾಡಿದರಂತೆ. ಸಿದ್ದಪ್ಪಾಜಿ ಅವರ ಪಾದವನ್ನು ಸಹ ಅಲ್ಲಿ ಇದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಈ ದೇವಾಲಯದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ವಿಶೇಷವಾದ ಪೂಜೆಗಳು ನಡೆಯುತ್ತದೆ. ಮತ್ತೆ ಇಲ್ಲಿ ಯಾವುದೇ ಕಷ್ಟ ಇದ್ರೂ ದೇವರ ಬಳಿ ಹರಕೆಯನ್ನ ಹೊತ್ತಿದರೆ ನೆರವೇರುತ್ತೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈ ದೇವಾಲಯದ ಮುಂದೆ ನಾವು ಸುತ್ತಲೂ ಬೆಟ್ಟಗಳನ್ನ ನೋಡ್ತೀವಿ. ಇದನ್ನ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ನಿಮಗೆ ಟೈಮ್ ಇತ್ತು ಅಂದರೆ ಈ ಬೆಟ್ಟದ ಮೇಲಿರುವ ಸಿದ್ದಪ್ಪಾಜಿನ ದರ್ಶನವನ್ನ ಪಡ್ಕೊಂಡು ಇಲ್ಲಿಂದ ಸುಮಾರು 15 ಕಿಲೋಮೀಟರ್ ಅಲ್ಲಿ ಇರುವ SRS ಬೆಟ್ಟದಲ್ಲಿ ನೆಲೆಸಿರುವ ರೇವಣ್ಣ ಸಿದ್ದೇಶ್ವರ ದರ್ಶನವನ್ನು ಸಹ ಪಡ್ಕೋಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.